ಸರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೂ. ಸರ್, ಏನಿಲ್ಲ, ಈಗ ನಮ್ದೆಲ್ಲರೂ ಕಬ್ಬಿನದು ರೇಟ್ ನಿಗದಿ ಮಾಡ್ತೀನಿ ಅಂದರು, ಮಾಡಿಲ್ಲ. ಡಿ ಸಿ ಮೇಡಮ್ ಅವ್ರು ನನ್ನ ಮೀಟಿಂಗ್ ಕರೆದಿದ್ರು, ಮತ್ತು ನಿಮ್ಮ ಮೀಟಿಂಗ್ ಕರೆದಿದ್ರು, ಏನೋ ಕಾರಣದಿಂದ ಕ್ಯಾನ್ಸಲ್ ಮಾಡಿದ್ರು. ಈಗ ನೀವು ಯತ್ನಾಳ್ ಫ್ಯಾಕ್ಟ್ರಿಯಲ್ಲಿ 28,250 ಕೊಡ್ತೀನಿ. ನಮ್ಮ ನೇತೃತ್ವದಲ್ಲಿ ಈ ಸರಿ ರೇಟ್ ಇದೆ, ನಾವಲ್ಲಿ ಎದುರಿರಬೇಕು. ಮತ್ತು ಎಲ್ಲ ಕಾರ್ಖಾನೆ ಅಧ್ಯಕ್ಷರು ಬರಬೇಕು. ನೀವು BSSK ಕಾರ್ಖಾನೆ ಅಧ್ಯಕ್ಷ ಇದ್ದಾಗ ತಾವು ಸಭೆಗೆ ಹಾಜರಾಗ್ತಾಯಿಲ್ಲ, ಆದರೆ ಈಗಿದ್ದಂಥ ಕಾರ್ಖಾನೆ ಅಧ್ಯಕ್ಷರು ಮೀಟಿಂಗ್ ಬರ್ತಾಯಿಲ್ಲ. ಯಾಕೆ? ಅದೇನು ಸಮಸ್ಯೆ ಇದೆ ನಾವು ಇದು. ಆಮೇಲೆ ಇನ್ನೊಂದು ಸರ, ಈಗ ಮಹಾತ್ಮ ಗಾಂಧಿದವರು 2 ಕಂತು ಕೊಟ್ಟರು. 2 ಕಂತು 26ರಿಂದ ಅಡ್ವಾನ್ಸ್ ಅಂತೇಳಿ ದುಡ್ಡು ಕೊಟ್ಟಾರ. ಅದಕ್ಕೆ ಉಳಿದಿ ಕಾರ್ಖಾನೆದವ್ರು ಯಾಕೆ ಕೊಡ್ತಾಯಿಲ್ಲ? ಈಗ ಅದಕ್ಕೆ ಅವ್ರ ಮೇಲೆ ಏನಾರ ಆ್ಯಕ್ಷನ್ ಬೇಕಲ್ಲ ಸರ್. ಇದ್ರೆ ಇನ್ನೊಂದು 6 ತಿಂಗಳಾದರೂ ಏನು ಬಡ್ಡಿ ಕೊಡೋದಿಲ್ಲ. ನಿಮ್ಮ ಸರ್ಕಾರ ನಿಯಮ ಪ್ರಕಾರ 14 ದಿವಸ ಒಳಗೆ ಪೇಮೆಂಟ್ ಮಾಡಬೇಕಂತಿದೆ. ಇಲ್ಲದೋದ್ರೆ 14% ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕಂತದ. ಈಗ ಲೇಟ್ ಮಾಡ್ರೆ ನೀವು ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕಂತ ನೋಟಿಸ್ ಕೊಡಲಿಕ್ಕೆ ಆಯಿತು, ಅಂದಾಗೆ ಅದು ಬರ್ತದೆ. ಆಮೇಲೆ ಇನ್ನೊಂದು ಸರ್, PKPSನಲ್ಲಿ ಸೋಯಾ ಖರೀದಿ ಚಾಲು ಆಗಿಲ್ಲ. ಎಲ್ಲೋ ಕೆಲವು ಕೇಂದ್ರದಾಗ ಮಾಡ್ಯಾರ, ಅಷ್ಟು ಏನು 2-3 ಕೇಂದ್ರ ನಾವು 3 ದಿನ ಮಾಡಿಕೊಂಡಿದ್ರು. ಕೆಲವು ಕೆರೆ ಆಗ್ಯದ ಸರ್, ಕೆಲವೇ ಎಲ್ಲ PKPSದಾಗ ತೋಲತ್ತಿಲ್ಲ. ಸೋಯಾ ಭಾಳ ಜದ ನಮ್ಮ ಎಲ್ಲ PKPSದಾಗ ಆಗ್ಬೇಕು. ಆಲ್ರೆಡಿ ಅವರೆಲ್ಲ ಕೊಟ್ಟಿದ್ದಾರೆ. ಅದೇ 1,21,000 ಕ್ವಿಂಟಲ್ ಸೋಯಾ ಪ್ರೊಕ್ಯೂರ್ಮೆಂಟ್ ಆಗಿದೆ. 5% ಭೀ ಆಗಿಲ್ಲ ಸರ್. ಅದು ಈಗ ಮಿನಿಸ್ಟರ್ಗೆ ಮಾತಾಡ್ತೀನಿ, ಕಾರ್ಪೊರೇಷನ್ ಮಿನಿಸ್ಟರ್ಗೆ ಮಾತಾಡ್ತೀನಿ, ಅಜಯ್ ನಾಗಭೂಷಣ್ ಅಂತ ಮಾತಾಡ್ತೀನಿ. ಮಾರ್ಚ್ವರೆಗೆ ಇರ್ಬೇಕು ಸರ್. ಮಾತಾಡ್ತೀನಿ ಅಂದ್ರೆ ಅವಾಗೇ ಸೋಯಾ ಎಲ್ಲರದ್ದು ರೇಟ್ ಮಾರ್ಕೆಟ್. ಆಯಿತು, ಮಾತಾಡ್ತೇನೆ. ಆಮೇಲೆ ಇದ್ರಿ ಯಾರ 1% ಚಾಲು ಆಗಿಲ್ಲ ರೀ, ರೇಟ್ ಬೀಳ್ತದೆ ಸರ್. ಅಡ್ವಾನ್ಸ್ ಸರ್ಕಾರದ ಖರೀದಿ ಚಾಲು ಅದ ಅಂದಾಗ ಅಲ್ಲಿ ಮಾರ್ಕೆಟ್ ಬೀಳಲ್ಲ. ಓಕೆ. ಆಮೇಲೆ ಇದು BSSK ಕಾರ್ಖಾನೆ ಸರ್, 1 ಟೈಮ್ ಸರ್. ಮತ್ತೊಂದು ತೊಗರಿ 70 ಸೆಂಟ್ ಇಂದು ಅದಕ್ಕೆ ಎಲ್ಲಿ ಹೋಗಿದೆ ಸರ್ವೆ ಮಾಡಿಸಿ ಪರಿಹಾರ ಏನಾದ್ರು ಮಾಡ್ಬೋದಾ ಅಂತೇಳಿ ನಾನು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ಅದು NDRF ಮತ್ತು SDRF ಎರಡೂ ಇದ್ರದಾಗ ಆಗ್ತದೆ. ಯಾವ ಮಾನದಂಡದಲ್ಲಿ ಅದು ಬರುತ್ತಾ ಚೆಕ್ ಮಾಡಲಿಕ್ಕೆ ಹೇಳಿ. ಹಾಂ. ಆಮೇಲೆ ಇನ್ನೊಂದು ಸರ್, ಎಲ್ಲ ಕೂಡ DC ಬ್ಯಾಂಕ್ ಉಳಿಸ್ಬಿಟ್ಟಿರಿ. ಹಾಂ. BSSK ಕಾರ್ಖಾನೆ ಸರ್, ಲೋನ್ ಹೆಂಗೆ ಆಗ್ತದೆ? ಹೇಳಿ ಹೇಳಿ. BSSK ಕಾರ್ಖಾನೆಗೆ 1 ಟೈಮ್ ಸೆಟಲ್ಮೆಂಟ್ ಮಾಡಿ ನಾವು ತಮ್ಮ ಆದಿಂದ ಉಸ್ತುವಾರಿ ಸಚಿವರದಾಗ ನಡೆಸ್ರಿ. ಯಾರು ಅದರಿಂದ ಈಗ ಮೊನ್ನೆ ನಾವು ಬೆಳಗಾಂದಲ್ಲಿ ಸಭೆ ಮಾಡಿದ್ದೇವೆ. ಯಾರು ಖಾಸಗಿಯವ್ರು ಬರ್ತಾರಾ, ಲೀಸ್ ಕೊಡಬೇಕಾ ಅಥವಾ ಈಗೆಲ್ಲ DC ಬ್ಯಾಂಕು ಅದ್ರ ಮೇಲೆ ಅವಲಂಬಿತ ಆಗಿದೆ. ಇದರ DC ಬ್ಯಾಂಕ್ ಮುಳುಗೋಗುತ್ತೆ, ಇದು ಮುಳುಗೋಗುತ್ತೆ. ಎರಡು ಎಲ್ಲ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ಕ್ಯಾನ್ಸರ್ ಥರ ಮಾಡಿಬಿಟ್ಟಿದ್ದಾರೆ. ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನು ಮಾಡಬೇಕು ಅಂತ ಮೊನ್ನೆ ಚರ್ಚೆ ಮಾಡಿದ್ದಾರೆ. ಟೈಮ್ ಹಿಡಿತದೆ, ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್ಕಾರ ಎಲ್ಲ ಇದು ಗೊತ್ತಿದೆ. ಆಯಿತು. ಈಗ ಅಂಕೆಗಳು ಇದರಿಂದ ಬೆಳೆಗಳು ಇದೆ, ಕಾಡಂದಿ, ಜಿಂಕೆ, ನವಿಲು ಎಲ್ಲ ಪ್ರಾಬ್ಲಮ್ ಇದೆ. ಪರಿಹಾರಕ್ಕೆ ಏನಾದರೂ ಪೆಂಡಿಂಗ್ ಇದ್ದರೆ ಇಲ್ಲಿ ಸರ್ ಮೇಡಮ್ ಅವರೇ, ನಾನು ನಿಮಗೆ ಫೋನ್ದಿಂದ ನಾನು ಹಚ್ಚಿದೆ ಜಡ್ಜಿ ಹುಮ್ನಾವರಿಯನ್ನು. ನೀವು ಯಾರೂ ಅದ್ರಲ್ಲಿ ಆನ್ಸರ್ ಕೊಡ್ತಾ ಇಲ್ಲ. ಯಾಕಂದ್ರೆ 3 ಎಕರೆ ತೊಗರಿ 24 ಕಾಡು ಹಂದಿ ನಿಮ್ಮ ಆಫೀಸರ್ಗಳು ಹೊಸ ಮಂದಿ ಇದ್ರು ಎದುರು, ಅವ್ರು ಎದುರಿಂದ ಓಡತಾವೆ. ಒಟ್ಟು ಒಂದು ಶೇರ್ ಆಗಲ್ಲ. ನಮ್ಮದು 3 ಎಕರೆ ತೊಗರಿದಾಗ ಬೇಕಾದ್ರೆ ನೀವು ಅವ್ನ ಸ್ಪಾಟ್ ವೆರಿಫಿಕೇಷನ್ ಮಾಡಿರಿ ನೀವು. ಅದರಲ್ಲದೆ ನಾನು ಸಾಹೇಬ್ರಿಗೆ ಮಾತಾಡ್ಬೇಕಲ್ತೀವಿ ಸರ್. ಹೇಳಪ್ಪ ಕಾಸಿಂ. ಹಾಂ ಸರ್, ಭಾಳ ವರ್ಷ ನಂತರ ಕಾಣ್ತಾ ಇದೆಯಾ? ಹೌದು ಸರ್, ಇನ್ನೂ ಜಿಂದ ಇದ್ದೀನಿ. ಈಗ ನಾ ಜಿಂದ ಇರ್ಬೇಕೇನೋ 100 ವರ್ಷ ತನಕ. 27ನೇ ತಾರೀಕಿಗೆ ಸರ್ ನಾನು ಸತ್ಯಾಗ್ರಹ ಮಾಡಿಸಿ ಹೈಕರ್ ಕಾರ್ಖಾನೆ. ಆಯ್ತಪ್ಪ, ಮಾಡ್ರಿ. ಸತ್ಯಾಗ್ರಹ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಅದೇ ಮಾಡ್ತಾ ಇದ್ದೀನಿ ಸರ್. ನಾವು ಬಂದಾಗ ಸತ್ಯಾಗ್ರಹ ಬರ್ತದೆ, ಬೇರೆಯವ್ರಿದ್ದಾಗ ಇರಲ್ಲ. ಆ ಫ್ಯಾಕ್ಟ್ರಿನ ಎಲ್ಲ ಹಾಳು ಮಾಡಿಬಿಟ್ರಿ, ಅವಾಗ ಸತ್ಯಾಗ್ರಹ ಮಾಡಿಲ್ಲ. 152 ತಳಿ ಏನದ ಅಂತಂದ್ರೆ ಎಲ್ಲ ರೈತರದ್ದು ಹಾಳಾಗ್ಬಿಟ್ಟು ಸರ್. ಒಟ್ಟು ಯಾವ್ದ್ರಿ? GRG 152 ಅದು ತಳಿ ಯಾವ್ದು ಎದುರ್ದು? ತೊಗರಿ ತೊಗರಿ ಹಾಳಾಗಿದೆ. ಹಾಳಾಗಿದೆ. GRG ತಳಿ ಅದು ಏನಾಗಿದೆ? ಮುಂದಿನ ವರ್ಷ ಕೊಡಬಾರ್ದು ಸರ್.
ನಾನು ಕೃಷಿ ಇಲಾಖೆ ಅಧಿಕಾರಿಯವ್ರಿಗೆ ಹೇಳ್ತೇನೆ ಜಿ ಆರ್ ನೋಡಿ ಡಿ ಸಿ ಅವರು ಸರ್ ಇದು ಒಂದು ಕಬ್ಬಿನ ರೇಟ್ ಏನಾಗಿದೆ ನಿನ್ನ ಮೆರಿಟ್ ಬಿಟ್ಟು ಏನೋ ಮಾಡಿದ್ದೀಯಾ हमारे बीदर जिले के सभी शुगर फैक्ट्री के फैक्ट्री वाले गन्ने लीजा के अभी रेट वृद्धि नहीं करे और एक महात्मा गांधी फैक्ट्री 2 बिल बोले तो 1 महीने का डाल दिया। अभी दूसरा फैक्ट्री के लोग अभी पेमेंट नहीं कर रहे। हम उस्तुवारी सचिव से और जिला आडಳಿत से ये पूछना चाह रहे गन्ने का रेट निगदी करना और उसके बाद में समय को जो 15 दिन के अंदर जो गन्ना फैक्ट्री को जाता है उसका पेमेंट करना। अगर पेमेंट नहीं करे उस फैक्ट्री सरकार के कानून के हिसाब से जो 14% इंटरेस्ट डाल के देने का है वो नोटिस देना बोल के करे। उसके बाद में बीएसके कारखाने को प्राइवेट खरीदी नहीं बेचना, लीज पे दो या सरकार चलाओ बोल के हम मांग कर रहे हैं। उसके बाद में जो तुअर है अभी इस साल वो पानी ज़्यादा होने की वजह से रो फिर के सभी पूरा गोल्ड बोले तो ये हो गए। तो अभी जो ईश्वर साहब को आपने लेटर दिया वो आप किस लिए दिए, क्यों, क्या पूछना चाहते थे? वही उसके बारे में ये सभी तुअर का और गन्ने का रेट निगदी का और बीएसएस के कारखाने का और जो काड़ प्राणी जो रहते खेत में जानवरों का जंगल जानवर वो सभी उसका कंट्रोल करना। जिस किसान के पीक को खराब होते हैं उसके परिहार सरकार से मिलना बोल के हम डिमांड। तो आपका खाली एक ही डिमांड है कि शुगर फैक्ट्री जल्द से जल्द गन्ना चले जाए और उसका रेट आगे बढ़े? हाँ, रेट आगे बढ़े नहीं, रेट निगदी करना और जो बाजू में यत्नाल फैक्ट्री का दे रहे इधर यादगीर में उसके उतना रेट देना बोल के हम। और इंश्योरेंस का जो हम पैसे भरे वो इंश्योरेंस का अमाउंट नहीं है। अच्छा, कोसी शुगर फैक्ट्री है ये आपकी? महात्मा गांधी का दिए अभी दूसरा फैक्ट्री नहीं दिए। और यत्नाल के फैक्ट्री जो है ना ये यादगीर जिले में 2850 दिए, उतना ही अभी यहाँ भी कारखानेदार देना बोलते शक्कर में नहीं दिया। और जो किसानों का इंश्योरेंस है और जो सोया खरीदी है तुअर खरीदी है सरकार से चालू रखना मार्च तक बोल के डिमांड। आपका नाम? मल्लिकार्जुन स्वामी, बीदर जिला। ये हमारे महाराष्ट्र का रेट 2800 2850 दर है और यातना का भी 2850 दर है। यहाँ पर 2600 से दर है। ये हिसाब से रैतों के पर बहुत अन्याय हो रहा है। जो रेट पड़ोसी वाले दर है वो रेट देना बोल के हमारा डिमांड है।